ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಎಜುಕೇಷನ್. ನಾನು ರಾಹುಲ್ ದಯಾನ್. ಹೆಚ್ಚಿನ ವ್ಯಾಸಂಗಕ್ಕೆ ವಿದ್ಯಾರ್ಥಿಗಳಿಗೆ ಸಾಲದ ರೂಪದಲ್ಲಿ ನೀಡುವಂಥ ಹಣ ಸಹಾಯವನ್ನು ಎಜುಕೇಷನ್ ಲೋನ್ ಅಂತ ನಾವು ಕರಿತೀವಿ. ಇಂಟರ್, ಪದವಿ, ಸ್ನಾತಕೋತ್ತರ ಪದವಿ, ಇಂಜಿನಿಯರಿಂಗ್, ಮೆಡಿಸಿನ್, PG ಡಿಪ್ಲೊಮಾ, CA, ವೃತ್ತಿಪರ ಕೋರ್ಸ್ಗಳು, IIM, ಮ್ಯಾನೇಜ್ಮೆಂಟ್, IIT, ವೃತ್ತಿಪರ ಶಿಕ್ಷಣ ಕೋರ್ಸ್ ಮಾಡುವಂಥ ಎಲ್ಲರಿಗೂ ಎಜುಕೇಷನ್ ಲೋನ್ ಸಿಗುತ್ತೆ. ಸಾಮಾನ್ಯವಾಗಿ ಭಾರತದ ಎಲ್ಲ ಪ್ರಮುಖ ಬ್ಯಾಂಕ್ಗಳಲ್ಲೂ ಈ ರೀತಿಯ ಸೇವೆ ಲಭ್ಯ ಇದೆ. ಈ ರೀತಿಯ ಸಾಲದ ಮೇಲಿನ ಬಡ್ಡಿ 8.1% ಶುರುವಾಗಿ 16%ವರೆಗೂ ಹೋಗುತ್ತೆ. ಎಲ್ಲ ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡೋಕೆ ಬಯಸ್ತಾರೆ. ಇತ್ತೀಚಿನ ದಿನಗಳಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆಯೋದು ಕೂಡ ದುಬಾರಿ ಆಗೋಗಿದೆ. LKGಯಿಂದ ಹಿಡಿದು ಮಾಸ್ಟರ್ ಡಿಗ್ರಿವರೆಗೆ ಖರ್ಚು ಏನಾಗುತ್ತೆ, ಅದು ದಿನದಿಂದ ದಿನಕ್ಕೆ ದುಬಾರಿ ಆಗ್ತಾನೇ ಇದೆ. ಪೋಷಕರಿಗೆ ಇದು ಹೊರೆಯಾದರೂ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಲೇಬೇಕು ಅಂತ ಅವರು ಮುಂದಾಗ್ತಾರೆ. ಅದಕ್ಕಾಗಿ ಹಲವು ಹಣಕಾಸಿನ ತೊಂದರೆಗಳನ್ನು ಪೋಷಕರು ಮತ್ತು ವಿದ್ಯಾರ್ಥಿಗಳು ಅನುಭವಿಸ್ತಾ ಇದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೂ ಉನ್ನತ ಶಿಕ್ಷಣ ಪೂರೈಸುವ ಆಸೆ ಏನೋ ಇರುತ್ತೆ, ಆದರೆ ಹಣಕಾಸು ಸಮಸ್ಯೆಯಿಂದ ವಿದ್ಯಾರ್ಥಿಗಳು ಹಿಂದೇಟು ಹಾಕ್ತಿದ್ದಾರೆ. ಇದರಿಂದ ಓದಿನಿಂದಲೇ ಹಿಂದೆ ಉಳಿತಾರೆ. ಹೀಗೆ ಹಣಕಾಸು ವಿಚಾರಕ್ಕೆ ಹೆದರಿ ಹಿಂದೇಟು ಹಾಕೋ ವಿದ್ಯಾರ್ಥಿಗಳು ನೀವಾಗಿದ್ದೀರಾ? ಹಾಗಿದ್ರೆ ಯಾವುದೇ ಕಾರಣಕ್ಕೂ ಹೆದರಬೇಡಿ, ನೀವು ಒಬ್ಬಂಟಿಯಲ್ಲ. ಯಾವ ಬ್ಯಾಂಕ್ನಲ್ಲಿ ಕಡಿಮೆ ಬಡ್ಡಿಗೆ ಎಜುಕೇಷನ್ ಲೋನ್ ಸಿಗುತ್ತೆ ಅನ್ನೋ ಸಂಪೂರ್ಣ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಯಾವ ಬ್ಯಾಂಕ್ ಕಡಿಮೆ ಬಡ್ಡಿಗೆ ಸಾಲ ನೀಡುತ್ತೆ ಅಂತ ನಾವು ನೋಡೋ ಹಾಗಿದ್ರೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. ಇದು ವಿದ್ಯಾರ್ಥಿಗಳ ಅನುಕೂಲಕ್ಕೆ ಶೈಕ್ಷಣಿಕ ಸಾಲವನ್ನು ಕಡಿಮೆ ಬಡ್ಡಿ ದರದಲ್ಲಿ ನೀಡ್ತಾ ಇದೆ. ಪ್ರಸ್ತುತ ಆನ್ಲೈನ್ ಡೇಟಾ ಪ್ರಕಾರ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ನೀಡುವ ಬಡ್ಡಿ ದರ ಅತ್ಯಂತ ಕಡಿಮೆ ಬಡ್ಡಿ ದರ ಆಗಿದೆ. ಅಂದರೆ 6.95% ಬಡ್ಡಿ ದರದಲ್ಲಿ ಶೈಕ್ಷಣಿಕ ಸಾಲ ನೀಡ್ತಾ ಇದೆ. ಇಲ್ಲಿ 7 ವರ್ಷಗಳ ಅವಧಿಗೆ 20 ಲಕ್ಷದವರೆಗೆ ಲೋನ್ ಸಿಗುತ್ತೆ. ಇನ್ನು ಪೋಷಕರ ಮೇಲಿರುವ ಹೊರೆಯನ್ನು ಕಡಿಮೆ ಮಾಡೋಕೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಎಜುಕೇಷನ್ ಲೋನ್ ನೀಡ್ತಾ ಇದೆ. ಫಾರಿನ್ನಲ್ಲಿ ಓದೋಕೆ ಮಾತ್ರವಲ್ಲದೆ ಭಾರತದಲ್ಲೂ ಓದೋಕೆ ಎಜುಕೇಷನ್ ಲೋನ್ ಸಿಗುತ್ತೆ. ಪ್ರವೇಶ ಶುಲ್ಕ, ಹಾಸ್ಟೆಲ್ ಸೌಕರ್ಯ, ಸಮವಸ್ತ್ರ, ಗ್ರಂಥಾಲಯ ಮತ್ತು ಪ್ರಯೋಗಾಲಯಗಳಿಗೆ ಪ್ರವೇಶ, ಪುಸ್ತಕಗಳು ಮತ್ತು ಲ್ಯಾಪ್ಟಾಪ್, ಪಠ್ಯ ಸಾಮಗ್ರಿಗಳು, ಸಾರಿಗೆ ವೆಚ್ಚ ಸೇರಿದಂತೆ ಕೋರ್ಸ್ಗೆ ಸಂಬಂಧಪಟ್ಟಂಥ ವಿವಿಧ ವೆಚ್ಚಗಳಿಗೆ ಸಾಲ ನೀಡಲಾಗುತ್ತೆ. PUC ನಂತರ ಪದವಿ ಶಿಕ್ಷಣ ಪಡಿಬೇಕು, ಪದವಿ ನಂತರ ಮಾಸ್ಟರ್ಸ್ ಪದವಿ ಪಡಿಬೇಕು ಅನ್ನೋರಿಗೆ ಎಜುಕೇಷನ್ ಲೋನ್ ನೀಡಲಾಗುತ್ತೆ. ವೃತ್ತಿ ನಿಪುಣತೆ ಹೆಚ್ಚಿಸ್ಕೊಳ್ಳೋಕೆ ಯಾವುದಾದ್ರೂ ಸರ್ಟಿಫಿಕೇಷನ್ ಕೋರ್ಸ್ ಮಾಡೋದಾದರೂ ಕೂಡ ನಿಮಗೆ ಲೋನ್ ಸಿಗುತ್ತೆ. ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ, ವೊಕೇಷನಲ್ ಟ್ರೈನಿಂಗ್ ಕೋರ್ಸ್ಗಳು, ಡಾಕ್ಟರಲ್ ಪ್ರೋಗ್ರಾಮ್ಸ್, ನರ್ಸರಿಯಿಂದ ಉನ್ನತ ವ್ಯಾಸಂಗದವರೆಗೆ ಎಲ್ಲ ರೀತಿಯ ಶೈಕ್ಷಣಿಕ ಸಾಲವನ್ನು ಪೋಷಕರು ಮಕ್ಕಳ ಪರವಾಗಿ ಕೂಡ ಪಡಿಬಹುದು. ಸಾಲಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಹಾಗಿದ್ರೆ ಅದನ್ನು ಕೂಡ ನೋಡೋಣ ಬನ್ನಿ. ಶಾಲೆ ಅಥವಾ ಕಾಲೇಜಿನಲ್ಲಿ ಪ್ರವೇಶಾತಿ ನೀಡಿರುವಂಥ ಪತ್ರ, ಕಳೆದ ಶೈಕ್ಷಣಿಕ ವರ್ಷದ ಮಾರ್ಕ್ಸ್ ಕಾರ್ಡ್, ವಯಸ್ಸು, ಅಡ್ರೆಸ್ ಮತ್ತು ಗುರುತನ್ನು ಸಾಬೀತುಪಡಿಸುವಂಥ ಪತ್ರಗಳು, ಸಿಗ್ನೇಚರ್ ಪ್ರೂಫ್, ಕೆಲಸ ಮಾಡಿ ನಂತರ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೊರಟಿದ್ರೆ ಸ್ಯಾಲ್ರಿ ಸ್ಲಿಪ್, ಕಳೆದ 3 ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟ್, ಇನ್ಕಮ್ ಟ್ಯಾಕ್ಸ್ ರಿಟರ್ನ್, ಲೋನ್ ಅಪ್ಲಿಕೇಶನ್ ಫಾರ್ಮ್, ಫೋಟೋ, ವೀಸಾ ಮಂಜೂರಾತಿ ಶೀಟ್ ನೀಡಬೇಕಾಗುತ್ತೆ. ಇನ್ನು ವಿದ್ಯಾಭ್ಯಾಸ ಮುಗಿದ ನಂತರ 6 ತಿಂಗಳಿಂದ 12 ತಿಂಗಳವರೆಗೆ ಕೆಲಸ ಹುಡುಕೊಳ್ಳೋಕೆ ಕೂಡ ನಿಮಗೆ ಸಮಯ ನೀಡಲಾಗುತ್ತೆ. ಸಾಲ ಮರು ವಾಪಸಾತಿ ಶುರುವಾಗೋದು ಕೆಲಸ ಸಿಕ್ಕ ನಂತರ ಅಥವಾ ಕೋರ್ಸ್ ಮುಗಿದ 6 ರಿಂದ 12 ತಿಂಗಳ ನಂತರ. ಅಂದರೆ ಓದು ಮುಗಿದ ನಂತರ ಕೇವಲ 2 ತಿಂಗಳಲ್ಲಿ ಕೆಲಸ ಸಿಕ್ಕರೆ ಸಾಲ ಮರುಪಾವತಿ ಕೆಲಸ ಸಿಕ್ಕ ತಿಂಗಳಿಂದ ಶುರುವಾಗುತ್ತೆ. ಕೆಲಸ ಸಿಗದೆ ಹೋದರೂ ಕೂಡ ಗರಿಷ್ಠ 12 ತಿಂಗಳವರೆಗೂ ಕೂಡ ನಿಮಗೆ ಟೈಮ್ ಇರುತ್ತೆ. ಇದು ಮುಗಿದಾದ ಮೇಲೆ ಸಾಲ ವಾಪಸಾತಿ ಪ್ರಕ್ರಿಯೆ ಶುರುವಾಗುತ್ತೆ. ಸೊ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.